ಬಲ್ಡೋಟ ವಿರುದ್ಧ ಅನ್ನದಾತರು ಹೋರಾಟಕ್ಕೆ ಮುಂದಾಗಿದ್ರು. ಈ ಹೋರಾಟ ಈಗ ಮತ್ತೆ ಮುಂದುವರಿತಾ ಇದೆ. ಕೊಪ್ಪಳದಲ್ಲಿ ಬಲ್ಡೋಟ ಕಾರ್ಖಾನೆಯನ್ನ ವಿರೋಧಿಸಿ ರೈತರು ಹೋರಾಟ ಕೈಗೊಂಡಿದ್ರು. 200ನೇ ದಿನಕ್ಕೆ ಕಾಲಿಟ್ಟಿದೆ ಈ ಬಲ್ಡೋಟ ವಿರೋಧಿ ಹೋರಾಟ. ಆದರೂ ಕೂಡ ಯಾರೂ ಕೇಳೋರಿಲ್ಲ. ಬಲ್ಡೋಟ ಕಾರ್ಖಾನೆ ಸ್ಥಾಪನೆಯನ್ನ ವಿರೋಧಿಸಿ ರೈತರು ಧರಣಿ ಮಾಡ್ತಾ ಇದ್ದಾರೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಎದುರು ಪ್ರತಿಭಟನೆ ನಡೀತಾ ಇದೆ. ಕೊಪ್ಪಳದ ಬಿಟಿ ಪಾಟೀಲ್ ನಗರದಲ್ಲಿ ಇರುವಂತಹ ಮಾಲಿನ್ಯ ಕಚೇರಿ ಎದುರು ಪ್ರತಿಭಟನೆ ನಡೀತಾ ಇದೆ. ಸರ್ಕಾರ ಸಕ್ಕರೆ ಕಾರ್ಖಾನೆ ನಿರ್ಮಾಣ ವಿರುದ್ಧ ರೈತರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸರ್ಕಾರ ಮತ್ತು ಕಾರ್ಖಾನೆ ನಿರ್ಮಾಣ ಮಾಡ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಇನ್ನು ಇದು ಇವತ್ತಿನ ಹೋರಾಟ ಅಲ್ಲ, 1 ವರ್ಷ ಆಯಿತು. ಆದರೂ ಕೂಡ ನಮ್ಮ ವ್ಯವಸ್ಥೆ ಇದೀಗ ಕಣ್ಣು ಮುಚ್ಚಿ ಗಾಢ ನಿದ್ರೆಗೆ ಜಾರಿದೆ. ದಪ್ಪ ಚರ್ಮದ ಅಧಿಕಾರಿಗಳು ಹಾಗೂ ಸರ್ಕಾರ ಇದ್ಯಾವುದಕ್ಕೂ ಕೂಡ ಈ ರೈತರ ನೋವು ಕಾಣಿಸ್ತಾನೂ ಇಲ್ಲ, ಕೇಳಿಸ್ತಾನೂ ಇಲ್ಲ ಅನ್ನೋ ಪರಿಸ್ಥಿತಿಗೆ ಹೋರಾಟಗಾರರು ತಲುಪಿದ್ದಾರೆ. ಡಾಕ್ಟರ್ ಟಿ.ಆರ್. ಚಂದ್ರಶೇಖರ, ವಿಶ್ರಾಂತ ಪ್ರಾಧ್ಯಾಪಕ, ಕನ್ನಡ ವಿಶ್ವವಿದ್ಯಾನಿಲಯ, ಹಂಪಿ. ಸಮಸ್ಯೆ ಸರಳವಾಗಿದೆ. ಪರಿಸರ ಇಲಾಖೆಯಿಂದ ಮತ್ತು ತಜ್ಞರಿಂದ ವರದಿಗಳಾಗಿದೆ ಮತ್ತು 2-3 ದಶಕಗಳಿಂದ ಇಲ್ಲಿಯ ಜನ ಆ ಒಂದು ದುಷ್ಪರಿಣಾಮಗಳನ್ನು ಅನುಭವಿಸ್ತಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಕೃಷಿಗೆ ಸಂಬಂಧಪಟ್ಟ ಹಾಗೆ, ಮಣ್ಣಿನ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಇಷ್ಟೆಲ್ಲವೂ ಕೂಡ ಆದಮೇಲೂ ಕೂಡ ಸರ್ಕಾರ ಏನೂ ಕ್ರಮ ತೆಗೆದುಕೊಳ್ತಿಲ್ಲ. ಆ ಕಾರಣಕ್ಕೆ ಕೊಪ್ಪಳ ತಾಲ್ಲೂಕು ಮತ್ತು ಕೊಪ್ಪಳ ಜಿಲ್ಲೆಯ ಜನ ಚಳುವಳಿಯ ದಾರಿ ಹಿಡಿದಿದ್ದಾರೆ. ಈ ಚಳುವಳಿ ಯಶಸ್ವಿ ಆಗಬೇಕು ಮತ್ತು ಕೊಪ್ಪಳ 28 ಕಾರ್ಖಾನೆಗಳು 2 ದಶಕಗಳಿಂದ ಇಲ್ಲಿನ 50,000 ಜನರ ಜೀವ, ಆರೋಗ್ಯ, ಭೂಮಿ, ಕೃಷಿ, ಜಾನುವಾರು, ಮೇವು ಎಲ್ಲನೂ ಹಾಳು ಮಾಡ್ತಾ ಇವೆ. ಇಲ್ಲಿನ ಮಾಲಿನ್ಯಕಾರಿ ಕಾರ್ಖಾನೆಗಳು ಸ್ಪಾಂಜೈರನ್ನು, ಸ್ಟೀಲು, ಪೆಲೆಟು ಮತ್ತು ಇಲ್ಲಿರ್ತಕ್ಕಂಥ ಕೆಮಿಕಲ್ ಇಂಡಸ್ಟ್ರಿಗಳು ಈ ಕಾರ್ಖಾನೆಗಳನ್ನು ಇಲ್ಲಿಂದ ತೊಲಗಿಸದೆ ಹೊರತು ಬೇರೆ ದಾರಿ ಇಲ್ಲ. ಯಾಕಂದರೆ ಅವುಗಳಿಗೆ ಸುಧಾರಿಸ್ಕೊಳ್ಳೋದಕ್ಕೆ 2 ದಶಕಗಳ ಕಾಲ ಇತ್ತು, ಅವು ಸುಧಾರಿಸ್ಕೊಂಡಿಲ್ಲ. ಹಾಗಾಗಿ ಈಗ ಕೇಂದ್ರ ಪರಿಸರ ಇಲಾಖೆ ಶಿಫಾರಸು ಏನಾಗಿದೆ, ಇಲ್ಲಿಂದ ಅವನ್ನ ಸ್ಥಳಾಂತರಿಸಬೇಕಂತಕ್ಕಂಥ ಒಂದು ಶಿಫಾರಸ್ಸಿದೆ.